ನಂಗೆ ಕೂಗಾಡೋದೆಲ್ಲ ಇಷ್ಟ ಆಗೋದಿಲ್ಲ, ಬರಲ್ಲ ಅಲ್ಲ, ಇಷ್ಟ ಆಗಲ್ಲ ನನಗೆ. ಸೊ ಅಲ್ಲಿ ನಿಮ್ಮನ್ನ ನೀವು ಹೇಗೆ ಕಂಟ್ರೋಲ್ ಮಾಡಿ ಇಟ್ಕೋತೀರಿ, ನೆಮ್ಮದಿ ಅನ್ನೋದೇ ಸಿಗೋದಿಲ್ಲ ಅಲ್ಲಿ. ತುಂಬ ಕಷ್ಟ ಇರುತ್ತೆ. ನೀವು ಮೆಂಟಲಿ ಸ್ವಲ್ಪ ಸ್ಟೇಬಲ್ ಇಲ್ಲ ಅಂತಂದರೆ ಬಹಳಷ್ಟು ಅಪ್ಸೆಟ್ ಆಗಿಬಿಡ್ತೀರ ನೀವು. ಬಟ್ ವೇರ್ ಪ್ರತಿ ವಾರ ನಾನು ಆಲ್ಮೋಸ್ಟ್ ಪ್ರತಿ ವಾರ ನಾಮಿನೇಟ್ ಆಗಿದ್ದೀನಿ. ಹೈಯೆಸ್ಟ್ ನಾಮಿನೇಷನ್ಸ್ ನನಗೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಫಸ್ಟಿಗೆ ಬೇಡ ಅಂತಲೇ ಅಂದ್ಕೊಂಡಿದ್ದು. ಅದಾದಮೇಲೆ ಲೈಫಲ್ಲಿ ಬಹಳಷ್ಟು ನಾನು ಫೇಸ್ ಮಾಡಿದ್ದೀನಿ. ನನಗೆ ನೀವು ಕಾರಲ್ಲಿ ಕೊಟ್ಟರು ಹೋಗೋಕ್ಕೆ ಬರುತ್ತೆ, ಯಾವ ಕಾರ್ ಕೊಟ್ಟರು ನಾನು ಡ್ರೈವ್ ಮಾಡ್ಕೊಂಡು ಹೋಗಿ ಬರುತ್ತೆ, ಡ್ರೈವರ್ನ ಇಟ್ಕೊಂಡು ಹೋಗೋಕ್ಕೆ ಬರುತ್ತೆ. ಕಾರೇ ಇಲ್ಲಪ್ಪ ನೀನು ನಡ್ಕೊಂಡು ಬರಬೇಕು ಅಂದರೆ ನನ್ನ ಕಾಲಲ್ಲಿ ನಡ್ಕೊಂಡು ಬರೋಕ್ಕೆ ನನಗೆ ಗೊತ್ತಿದೆ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಫಿಲ್ಮ್ ಬೀಟ್ ಕನ್ನಡ. ನಾನು ಯಶ್ವಂತ್. ಸೊ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ಪ್ರತಿಯೊಬ್ಬನು ಕೂಡ ಕೂರಿಸ್ಕೊಂಡು ಆ ಒಂದು ಬಿಗ್ ಬಾಸ್ ಜರ್ನಿ ಯಾವ ರೀತಿಯಾಗಿ ಇತ್ತು ಅಂತ ನಿಮಗೂ ಕೂಡ ನಾನು ತಿಳಿಸ್ತಾ ಹೋಗ್ತಾ ಇದ್ದೀನಿ. ಆ್ಯಂಡ್ ಸದ್ಯಕ್ಕೆ ಈಗ ನನ್ನ ಗೆಸ್ಟ್ ಆಗಿ ಕೊಳ್ತಿರುವಂಥದ್ದು ಬೇರೆ ಯಾರೂ ಅಲ್ಲ, 12 ವಾರಗಳ ಕಾಲ ತಮ್ಮ ಜರ್ನಿಯನ್ನು ಮುಗಿಸಿ ಸದ್ಯಕ್ಕೆ ಫಿಲ್ಮ್ ಬೀಟ್ಗೆ ಸಿಕ್ಕಿದ್ದಾರೆ ಸಿರಿ ಅವರು. ಮಾತಾಡ್ಸೋಣ. ಫಸ್ಟ್ ವೆಲ್ಕಮ್ ಮಾಡೋಣ. ನಮಸ್ತೆ ಮ್ಯಾಮ್. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಎಸ್, ಅದೇ ಬ್ರೈಟ್ನೆಸ್, ಅದೇ ಮುಗುಳ್ನಾಗೆ ತುಂಬ ಚೆನ್ನಾಗಿದೆ. ಸೊ ಈ ಹಿಂದೆ ಸೀರಿಯಲಲ್ಲೂ ಕೂಡ ಹಿಂಗೆ ನೋಡಿದ್ವಿ, ಬಿಗ್ ಬಾಸ್ ಮನೆ ಎಂಟ್ರಿಲೂ ಹಿಂಗೆ ನೋಡಿದ್ವಿ. ಸೊ ಈಗಲೂ ಹಿಂಗೆ ನೋಡ್ತಾ ಇದ್ದೀನಿ, ಖುಷಿ ಆಯಿತು. ಥ್ಯಾಂಕ್ ಯು ಸೊ ಮಚ್. ಎಸ್, 12 ವಾರಗಳ ಕಾಲ, ಹತ್ತತ್ರ 3 ತಿಂಗಳು. ಸೊ ಮನೆಯವ್ರನ್ನ ಬಿಟ್ಟಿದ್ದು ನೀವು ನೋಡಿರ್ತೀರ. ಆಲ್ಮೋಸ್ಟ್ ಒಳಗಡೆ ಇರೋರು ಕೆಲವರು ಜನ ಪರಿಚಯ ಇರ್ತಾರೆ, ಆದರೂ ಅವರ ಒಂದು ಮುಖವಾಡಗಳನ್ನು ನೋಡಿ ಸದ್ಯಕ್ಕೆ ಹೊರಗಡೆ ಬಂದಿದ್ರ. ಚಿಕ್ಕದಾಗಿ ಹೇಳೋದಿದ್ರೆ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಲೈಫಲ್ಲಿ ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಇದು. ಇಟ್ ವಾಸ್ ವಂಡರ್ಫುಲ್. ನಾನು ಪ್ರತಿಯೊಂದು ಐ ಹ್ಯಾವ್ ಲಿವ್ ದ ಮೂಮೆಂಟ್. ಆ ಕ್ಷಣನ ಅಷ್ಟು ಎಂಜಾಯ್ ಮಾಡಿದ್ದೀನಿ. ಪ್ರತಿಯೊಂದು ಕ್ಷಣನೂ ಒಂದು ಸಲ ಸಿಗುವಂಥ ಅನುಭವ ಇದು. ಸೊ ನಾನು ಕಂಪ್ಲೀಟ್ಲಿ ಎಂಜಾಯ್ ಮಾಡಿದ್ದೀನಿ. ಆ್ಯಂಡ್ ನೀವು ಮನೇಲಿದ್ದಾಗ ಹಿಂದಿನ ಸೀಸನ್ಗಳು ಬಿಗ್ ಬಾಸ್ ನೋಡ್ತಾ ಇರ್ತೀರಾ. ಸೊ ಅವಾಗ ಹೆಂಗೆ ಅನ್ನಿಸ್ತಾ ಇತ್ತು ಬಿಗ್ ಬಾಸ್ ನಿಮಗೆ? ನೀವು ಒಳಗಡೆ ಹೋದಾಗ ಹೆಂಗೆ ಅನ್ನಿಸ್ತು? ನಾನು ಯಾವಾಗಲೂ ಯಾವ ಒಂದು ಕಾರ್ಯಕ್ರಮ ನೋಡಿದಾಗ್ಲೂ ಒಂದು ಒಪಿನಿಯನ್ ಫಾರ್ಮ್ ಮಾಡ್ಕೊಳಕ್ಕೆ ಹೋಗೋದಿಲ್ಲ. ಯಾಕೆಂದರೆ ನೀವು ಯಾವುದಾದ್ರೂ ತಗೊಳ್ಳಿ, ನಾವು ಆ ಜಾಗಕ್ಕೆ ಹೋಗಿ ನಾವು ಅನುಭವಿಸಿದಾಗಲೇ ನಿಮ್ಗೆ ರಿಯಾಲಿಟಿ ಗೊತ್ತಾಗೋದು, ಅದು ಯಾವುದಾದ್ರೂ ಸರಿನೇ. ಸೊ ಬಿಗ್ ಬಾಸ್ ನೋಡಿದಾಗ್ಲೂ ನಾನು ಹಾಗೆ ಅನ್ಕೋತಿದ್ದೆ, ನೋಡ್ತಿದ್ದೆ ಜಗಳಗಳು ನಡೀತಾ ಇತ್ತು, ಮತ್ತಿನ್ನು ಸ್ವಲ್ಪ ಹೊತ್ತು ಕಾಂಪ್ರಮೈಸ್ ಮಾಡ್ಕೋತಾ ಇದ್ರು. ಯಾಕೆಂದರೆ ಆ ಒಂದು ಗೇಮ್ನ ಫಾರ್ಮೆಟ್ ಹಾಗಿರುತ್ತೆ. ಸೊ ಇಷ್ಟ ಆಗ್ತಿತ್ತು ಕೆಲವೊಂದು. ಅಂಡ್ ಐ ವಾಸ್ ನಾಟ್ ಅ ರೆಗ್ಯುಲರ್ ವ್ಯೂವರ್ ಏನಲ್ಲ, ಟೈಮ್ ಸಿಗ್ದಾಗಿದ್ದಾಗ ನೋಡ್ತಾ ಇದ್ದಿದ್ದು. ಈ ಸಲ ನಾನೇ ಹೋಗಿದ್ದು. ಇಟ್ ವಾಸ್ ಲೈಕ್ ಖುಷಿ. ಎಂಜಾಯ್. ಯಾಕೆ ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ಅಂತ ಅನ್ಸುತ್ತೆ ನಿಮಗೆ? ಯಾಕೆ ಬೇಡ ಅಂತ ಆಫರ್ ಬಂದಾಗ, ಇದಕ್ಕೆ ಮುಂಚೆ ಬಂದಾಗ ಬೇಡ ಅಂತ ಅನ್ಕೊಂಡಿದ್ದೆ ನಾನು. ನನಗಲ್ಲ ಅಂತ ಅನ್ಕೊಂಡಿದ್ದೆ, ನನ್ಗೆ ಆಗೋದಿಲ್ವೇನೋ ಅಂತ ಅನಿಸಿತ್ತು. ಆಮೇಲೆ ಟೈಮು ನಂಗೆ ಪರ್ಮಿಟ್ ಮಾಡಲಿಲ್ಲ, ಸ್ವಲ್ಪ ಜಾಸ್ತಿ ಬಿಸಿ ಇದ್ದಿದ್ದರಿಂದ ಆಗ್ತಿರ್ಲಿಲ್ಲ. ಈ ಸಲ ಒಂದು ಸಣ್ಣ ಒಂದು 1 ಮಂತ್ ಬ್ರೇಕ್ ಅಂತ ಅಂದ್ಕೊಂಡಿದ್ದೆ. ನಾನೊಂದು ಪ್ರಾಜೆಕ್ಟ್ ಮುಗಿಸಿ ಬಂದೆ, ಆಗ ಇದು ಆಫರ್ ಬಂತು. ಫಸ್ಟಿಗೆ ಬೇಡ ಅಂತಲೇ ಅಂದ್ಕೊಂಡಿದ್ದು. ಅದಾದಮೇಲೆ ಲೈಫಲ್ಲಿ ಬಹಳಷ್ಟು ನಾನು ಫೇಸ್ ಮಾಡಿದ್ದೀನಿ. ಯಾಕೆ ಬಿಗ್ ಬಾಸ್ ಆಗೋದಿಲ್ವಾ ಅಂತ ಆಮೇಲೆ ಕೂತು ಯೋಚನೆ ಮಾಡಿದೆವು. ಆ್ಯಕ್ಚುಲಿ ಬಿಗ್ ಬಾಸ್ ನನ್ನ ಪ್ರಕಾರ ಏನು ಅಂತ ಅಂದ್ಕೊಂಡಾಗ ನನಗನ್ಸಿದ್ದು ವ್ಯಕ್ತಿತ್ವದ ಆಟ. ನೀವಾಗಿರೋದು, ಎಂಥ ಸಿಚುವೇಶನ್ ಬಂದರೂ ಕೂಡ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡಿಕೊಂಡು ನೀವಾಗಿರೋದೇ ಅಲ್ಲಿ ಆಟ ಅಂತ ನಾನು ಅನಲೈಸ್ ಮಾಡಿ ಇಟ್ಕೊಂಡಿರೋದು. ಆಗಲ್ವಾ ಅಂತ ನನ್ನ ಕ್ವೆಶ್ಚನ್ ಮಾಡ್ಕೊಂಡಾಗ ಯಾಕೆ ಆಗಲ್ಲ, ಟ್ರೈ ಮಾಡೋಣ, ಎಷ್ಟು ದಿನ ಇರೋಕ್ಕಾಗುತ್ತೋ ಅಷ್ಟು ದಿನ ಇರೋಣ, ಆಮೇಲೆ ಬಂದ್ಬಿಡೋಣ ಅಂತ ಅಂದ್ಕೊಂಡು. ಆ್ಯಂಡ್ ನನ್ನ ನೀಸ್ಗೆ, ನಮ್ಮ ಅಕ್ಕನ ಮಗಳಿಗೆ ತುಂಬ ಇಷ್ಟ ಆಯಿತು ನಾನು ಹೋಗೋದು. ಸೊ ಸರಿ, ಓಕೆ, ಎಲ್ಲ ಕೂಡಿ ಬಂತು ಈ ಸಲ. ಆ್ಯಂಡ್ ಇಟ್ ವಾಸ್ ಅ ಹ್ಯಾಪಿ ಬಿಗ್ ಬಾಸ್ ಅಂತ ಬೇರೆ ಹೇಳಿದ್ರಲ್ಲ, ಐ ಥಾಟ್ ಸಮಥಿಂಗ್ ಎಲ್ಸ್, ಬೇರೆ ಥರ ಏನಾದರೂ ಇರಬಹುದು ಅನ್ನೋ ಒಂದು ಇದರಲ್ಲೂ ಇತ್ತು ನನಗೆ. ಹಾಗಾಗಿ ಎಸ್ ಓಕೆ. ಯಾಕೆ ಈ ಪ್ರಶ್ನೆ ಕೇಳಿದೆ ಅಂತ ಅಂದರೆ, ಸೊ ಈಗಾಗಲೇ ಆಚೆ ಕಡೆ ಬಂದಿರುವಂಥ ಸ್ಪರ್ಧಿಗಳನ್ನ ಹತ್ರ ಹೋಗಿ ಕೇಳಿದಾಗ ಅವರು ಹೇಳ್ಕೊಳ್ತಿದ್ದು ಹಿಂಗೆ, ಬಿಗ್ ಬಾಸ್ಗೆ ನಾನು ಅಲ್ಲ, ಸೊ ಬಿಗ್ ಬಾಸ್ ಆಡೋಕ್ಕೆ ಅಂತ ಅದಕ್ಕೆ ಅಂತ ಒಂದಷ್ಟು ಮೈಂಡ್ ಸೆಟ್ ಇರಬೇಕು, ನಾನು ಹೋಗಿ ನನ್ನ ಕೈಲಿ ಅಷ್ಟು ಆಗಲಿಲ್ಲ, ಸೊ ನನಗೆ ಅದಕ್ಕೆ ಹೊರಗಡೆ ಬಂದೆ ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಹ್ಯಾಪಿ ಬಿಗ್ ಬಾಸ್ ಅಂತ ಇದೆ, ನೋಡೋಣ ಈ ಸರಿ ತುಂಬ ಖುಷಿಯಾಗಿರುತ್ತೆ, ಜಗಳ ಏನಾಗಲ್ಲ ಅಂತ ಹೇಳಿದರು, ಹಾಗಾಗಿ ಒಳಗಡೆ ಹೋದೆ ಅಂತ ಒಂದಷ್ಟು ಅಭಿಪ್ರಾಯಗಳು ಸಂಗ್ರಹ ಆಯಿತು. ಅದಕ್ಕೋಸ್ಕರ ಈ ಕ್ವಶನ್ ಕೇಳಿದೆ. ನಿಮಗೆ ಹೆಂಗೆ ಅನ್ಸುತ್ತೆ? ಕೆಲವರು ಆಚೆ ಕಡೆ ಬಂದು ಈ ರೀತಿಯಾಗಿ ತಮ್ಮ ಒಪಿನಿಯನ್ ಚೇಂಜ್ ಮಾಡ್ಕೊಂಡಾಗ, ಇಲ್ಲ ನಾನಲ್ಲ ಬಿಗ್ ಬಾಸ್ಗೆ ಅಂತ. ಅದು ಅವ್ರವ್ರ ಒಪಿನಿಯನ್ಸ್ ಆಗಿರುತ್ತೆ. ಬಟ್ ನನಗೆ ಯಾರು ಯಾವುದಕ್ಕೂ ಅಲ್ಲ, ಅದನ್ನ ನಾವು ಫಿಟ್ ಆಗಬೇಕು. ಈಗ ಹಂಗೆ ಅನ್ಕೊಂಡೆ ಒಂದು ಪಾತ್ರಕ್ಕೆ ನಾನಲ್ಲ ಇದು ಅಂತ ಅನ್ಕೊಂಡ್ರೆ ನಾವು ಆರ್ಟಿಸ್ಟ್ ಆಗೋಕ್ಕೆ ಆಗೋದಿಲ್ಲ. ಎಲ್ಲ ಪಾತ್ರಗಳು ನಾವು ಫಿಟ್ ಮಾಡ್ಕೊಳ್ಳೋದೇ ಒಬ್ಬ ಆರ್ಟಿಸ್ಟ್ ಆಗಿ ನಮ್ಮ ಒಂದು ಟ್ಯಾಲೆಂಟು. ಸೊ ನನಗನ್ಸಿದ್ದು ಬಿಗ್ ಬಾಸು ಅಷ್ಟೇನೆ. ಇರೋಕ್ಕಾದ್ರೆ ಎಷ್ಟು ದಿನ ಇರೋಕ್ಕಾಗೋದು, ಇದ್ದು ಬನ್ನಿ ಅಷ್ಟೇ. ಆಗ್ಲಿಲ್ಲ, ಹೊರಗೆ ಬಂದ್ಬಿಡ್ತೀರ. ಆಗ್ಲಿಲ್ಲ ಅಂದಾಗ ಹೊರಗೆ ಬಂದ್ಮೇಲೆ ಮುಗೀತಲ್ಲ ಅಲ್ಲಿಗೆ. ಸೊ ಅದಕ್ಕೋಸ್ಕರ ಬಿಗ್ ಬಾಸ್ ನನಗಲ್ಲ, ಆಟ ಹಿಂಗೆ ಆಡ್ಬೇಕು, ಅಲ್ಲಿ ಏನೂ ಇಲ್ಲ, ಇದೇ ಥರ ಆಡಬೇಕು, ಇದೇ ಥರ. ನೀವು ಪ್ರತಿಯೊಂದು ಸಿಚುವೇಶನ್ನ ಹೇಗೆ ಹ್ಯಾಂಡಲ್ ಮಾಡ್ತೀರಾ ಅನ್ನೋದೇ ಅಲ್ಲೊಂದು ದೊಡ್ಡ ವಿಷಯ ಆಗಿರುತ್ತೆ. ಅದೇ ದೊಡ್ಡ ಟಾಸ್ಕ್. ಅಲ್ಲಿ ಕೊಡೋ ಟಾಸ್ಕ್ ಗೆಲ್ತೀವೋ ಬಿಡ್ತೀವೋ. ಆ್ಯಂಡ್ ನಾನು ಇನ್ನೊಂದು ಏನು ಅಂದ್ಕೊಂಡೆ ಅಂದರೆ,
ಅಲ್ಲಿ ಏನೇನು ಒಪಿನಿಯನ್ಸ್ ಇನ್ಕ್ಲೂಡಿಂಗ್ ನಾನು ಸೇರ್ಸ್ ಹೇಳ್ತಾ ಇದ್ದೀನಿ, ಅಲ್ಲಿ ಏನೇನು ಒಪಿನಿಯನ್ಸ್ ಕೊಡ್ತಾರೋ ಇಟ್ ಡಸಂಟ್ ಮ್ಯಾಟರ್. ಹೊರಗಡೆ ನೀವು ಹೇಗೆ ಕಾಣಿಸ್ಕೋತಿದ್ದೀರಿ ಅನ್ನೋದೇ ಮ್ಯಾಟರ್ ಆಗೋದು, ನೀವು ಅಲ್ಲಿ ಉಳ್ಕೊಳ್ಳೋದಿಕ್ಕೆ. ಹಾಗಾಗಿ ನಾನು ಅಂದ್ಕೊಂಡಿದ್ದು ನನ್ನ ವ್ಯಕ್ತಿತ್ವನ ನಾನು ಎಲ್ಲೂ ಬಿಟ್ಕೊಡಲ್ಲ. ನಾನು ಈಗೆಲ್ಲೋ ಎಷ್ಟೊಂದು ಕಡೆ ಸಿಟ್ಟು ಜಾಸ್ತಿ ಆಗಿ ಕೂಡ ಹೋಗಿದ್ದಿದೆ, ಬಟ್ ಸ್ಟಿಲ್ ನಂಗೆ ಕೂಗಾಡೋದೆಲ್ಲ ಇಷ್ಟ ಆಗೋದಿಲ್ಲ, ಬರಲ್ಲ ಅಲ್ಲ, ಇಷ್ಟ ಆಗಲ್ಲ ನನಗೆ. ಹಾಗಾಗಿ ನಾನು ಕಂಟ್ರೋಲ್ಡ್ ಆಗಿದ್ದೆ. ಸೊ ಅಲ್ಲಿ ನಿಮ್ಮನ್ನು ನೀವು ಹೇಗೆ ಕಂಟ್ರೋಲ್ ಮಾಡಿ ಇಟ್ಕೋತೀರಿ, ನಿಮ್ಮ ಪ್ರತಿಯೊಂದು ಎಮೋಷನ್ಸ್ನ ನಿಮ್ಮನ್ನು ನೀವು ಹೇಗೆ ಬ್ಯಾಲೆನ್ಸ್ಡ್ ಆಗಿ ಇಟ್ಕೋತೀರಿ ಅನ್ನೋದು ಒಂದು ದೊಡ್ಡ ಟಾಸ್ಕ್ ಆಗಿರುತ್ತೆ. ಸೊ ಹೇಳೋರು ಹೇಳ್ತಾರೆ, ಅವ್ರವ್ರ ಒಪಿನಿಯನ್ಸ್, ಅದನ್ನು ನಾವು ರೆಸ್ಪೆಕ್ಟ್ ಕೊಡಬೇಕಾಗತ್ತೆ. ಇಟ್ಸ್ ಅನ್ ಇಂಡಿವಿಜುವಲ್ ಗೇಮ್. ಅಲ್ಲೇನು ಗುಂಪು ನಾವು ಮಾಡ್ಕೊಂಡು ಹೋಗಲ್ಲ, ಅಥವಾ ನಮಗೆ ಗೊತ್ತಿದ್ದು ನಾವು ಹೋಗಲ್ಲ. ಸೊ ಇಂಡಿವಿಜುವಲ್ ಗೇಮ್ ಆಗಿರೋದ್ರಿಂದ ಒಬ್ಬೊಬ್ಬರ ಒಪಿನಿಯನ್ ಒಂದೊಂದಿರುತ್ತೆ. ಸೊ ನನಗನ್ಸಿದ್ದು ಇಟ್ಸ್ ಅನ್ ವ್ಯಕ್ತಿತ್ವದ ಆಟ. ಆ ಆಟದಲ್ಲಿ ನಾನು 12 ವಾರ ಇಟ್ಸ್ ಅ ಬಿಗ್ ಒಂದು ನಂಬರ್ಸ್ ನನಗೆ, ದಿನಗಳು, 3 ತಿಂಗಳು ಅನ್ನೋದು. ಸೊ ಅದ್ರಲ್ಲಿ ನಾನು ಗೆದ್ದಿದ್ದೀನಿ. ಅದಕ್ಕಿಂತ ಹೆಚ್ಚಾಗಿ ಜನರ ಮನಸ್ಸನ್ನು ಗೆದ್ದಿದ್ದೀನಿ. ಇನ್ನೇನು ಬೇಕಲ್ವಾ? ಆ್ಯಂಡ್ ಇನ್ನೊಂದು ಕ್ವಶನ್ ಆ್ಯಡ್ ಮಾಡೋದಾದರೆ, ಕೆಲವೊಂದು ಮನೇಲಿ ಆಗುವಂಥ ಒಂದಷ್ಟು ವೇರಿಯೇಷನ್ಸ್ ಅದು ಇದು ಆಗಿರ್ಬೋದು. ಬಟ್ ಏನೇ ಇದ್ದರೂ ಸೊ ಎಂಡ್ ಆಫ್ ದ ಡೇ ನಾವೆಲ್ಲರೂ ಕೂಡ ಕೆಲಸ ಮಾಡೋದಾಗಿರ್ಬೋದು, ಏನೇ ಮಾಡೋದಾಗಿರ್ಬೋದು, ಊಟಕ್ಕೋಸ್ಕರನೇ ಪ್ರತಿಯೊಬ್ಬರು ಕೂಡ ಕೆಲಸ ಮಾಡೋವಂಥದ್ದು. ಬಿಗ್ ಬಾಸ್ ಮನೆಯಲ್ಲಿ ಒಂದು ಹೊತ್ತಿನ ಊಟಕ್ಕೆ, ಒಂದಡಿ ಅನ್ನಕ್ಕೆ ಜಗಳಗಳಾಗುತ್ತೆ. ನೀನು ಅಷ್ಟೊಂದು ತಿಂದಿದೆಯಲ್ಲ, ಬೇರೆಯವರಿಗಿಲ್ಲ, ಸೊ ನಾ ಈ ಹೊತ್ತಿನ ಊಟಕ್ಕೆ ಇಲ್ಲ, ಏನು ಮಾಡೋದು, ಜಗಳ ಎಲ್ಲೋ ಹೋಗ್ಬಿಡುತ್ತೆ. ಸೊ ಅದೆಲ್ಲ ನೋಡಿದಾಗ ಹಿಂಗೆ ಅನ್ನಿಸ್ತೀನಿ ನಿಮ್ಗೆ, ಏನು ಹಿಂಗೆಲ್ಲ ಊಟಕ್ಕೆ ಪರದಾಡ್ತಾ ಇದ್ದಾರೆ, ನಾವು ಮಾಡೋದೇ ಊಟಕ್ಕೋಸ್ಕರ, ಊಟ ನಮಗೆ ಸಿಗ್ತಾ ಇಲ್ವಲ್ಲ, ಅದೆಲ್ಲ ಬರಲಿಲ್ವತ್ತಲ್ಲ? ಇಲ್ಲ, ಇದು ಈ ಒಂದು ಕಾರ್ಯಕ್ರಮದ ಒಂದು ಫಾರ್ಮ್ಯಾಟೇ ಆಗಿದೆ. ನೀವಲ್ಲಿ ಪ್ರತಿಯೊಂದಕ್ಕೂ ಆಟ ಆಡಬೇಕು, ಗೆಲ್ಲಬೇಕು, ಆಟ ಆಡಬೇಕು, ಗೆಲ್ಲಬೇಕು. ಊಟನೂ ಅಷ್ಟೇನೆ, ಮುಂದಕ್ಕೆ ಹೋಗ್ಬೇಕು ಅಂದ್ರೂ ಅಷ್ಟೇನೆ, ಕಳಪೆ ಉತ್ತಮ ಸಿಗ್ಬೇಕು ಅಂದ್ರೂ ಅಷ್ಟೇನೆ, ಎಲ್ಲಾನು ಅಷ್ಟೇನೆ. ನಾಮಿನೇಟಿಂದ ಹೊರಗಾಗಿ ಇರಬೇಕು ಅಂದ್ರೂ ಅಷ್ಟೇನೆ. ಆಟ 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 ಟಾಸ್ಕ್ ಅನ್ನೋದು ಬಂದೇ ಬರುತ್ತೆ, ಮೆಂಟಲಿ ಫಿಸಿಕಲಿ. ಸೊ ಊಟ ಅನ್ನೋದು ಕೂಡ ನನಗೂ ಹೇಳಿದ್ರು, ಎಕ್ಸ್ಪ್ಲೈನ್ ಮಾಡಿದ್ರು. ನಿಮ್ಗೆ ಯಾರಿಗೂ ಏನು ಕಟ್ಬಿಟ್ಟು ಯಾರನ್ನೂ ಒಳಗೆ ಬಿಡಲಿಲ್ಲ. ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡಿ, ಪ್ರತಿಯೊಂದು ಅಗ್ರಿಮೆಂಟ್ ಅಂತ ನಡೆಯುತ್ತೆ. ನಾವು ಒಪ್ಕೊಂಡು ಸೈನ್ ಮಾಡಿ ತಾನೇ ಒಳಗೆ ಹೋಗಿರ್ತೀವಿ. ಸೊ ಒಪ್ಕೊಂಡು ಸೈನ್ ಮಾಡಿ ಒಳಗೆ ಹೋಗೋದು ಬೇರೆ, ಬಟ್ ಆ ಎಕ್ಸ್ಪೀರಿಯನ್ಸ್ ಆದಾಗ ಅದು ಆ ವಿಷಯ ನನಗೆ ಗೊತ್ತಿತ್ತು. ಅಂದ್ರೆ ಟಾಸ್ಕ್ ಆಡಿದ್ರೆ ನಾವು ಗೆಲ್ತೀವಿ, ಊಟಕ್ಕೆ ಇಷ್ಟು ಗ್ರಾಸರಿ ನಮಗೆ ಸಿಗತ್ತೆ ಅಂತ. ಬಟ್ ಅಲ್ಲಿ ಎಲ್ರು ನನ್ನ ತರಾನೇ ಇರೋದಿಲ್ಲ, ಆಮೇಲೆ ನಾನು ಅವ್ರ ತರ ಇರಕ್ ಆಗೋದಿಲ್ಲ. ಅಲ್ಲಿ ಕೆಲವೊಂದು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಲೇಬೇಕು ಅಲ್ಲಿನ ಒಂದು ವಾತಾವರಣಕ್ಕೆ. ಇಲ್ಲೇ ಹೋದ್ರೆ ನೆಮ್ಮದಿ ಅನ್ನೋದೇ ಸಿಗೋದಿಲ್ಲ. ಅಲ್ಲಿ ತುಂಬಾ ಕಷ್ಟ ಇರುತ್ತೆ. ನೀವು ಮೆಂಟಲಿ ಸ್ವಲ್ಪ ಸ್ಟೇಬಲ್ ಇಲ್ಲ ಅಂತಂದ್ರೆ ಬಹಳಷ್ಟು ಅಪ್ಸೆಟ್ ಆಗ್ಬಿಡ್ತೀರಾ ನೀವು. ಸೊ ಊಟಕ್ಕೆ ನೀವು ಹೇಳ್ದಂಗೆ ಒಬ್ಬರು ಸ್ವಲ್ಪ ಜಾಸ್ತಿ ತಿಂತಾರೆ, ಇನ್ನು ಸ್ವಲ್ಪ ಜನ ಕಡಿಮೆ ತಿಂತಾರೆ. ಇನ್ಫ್ಯಾಕ್ಟ್ ನಾನು ಹೊರಗಡೆ ಇದ್ದಾಗ ಅಷ್ಟೆಲ್ಲ ಊಟ ಮಾಡಿದ್ದೇ ಇಲ್ಲ. ನಾನು 3 ಚಪಾತಿ ಎಲ್ಲ ತಿಂದಿದ್ದು ಇಲ್ವೇ ಇಲ್ಲ. ನಮ್ಮ ಅಮ್ಮನೇ ಕೇಳ್ಕೊಳ್ಳೋರು, ಅಲ್ಲ ಇಷ್ಟು ದಿವಸ ಇಷ್ಟು ವರ್ಷದಿಂದ ಕೊಡ್ತಿದ್ದೀನಿ, ಒಂದು ಎಕ್ಸ್ಟ್ರಾ ಚಪಾತಿ ಕೇಳಲ್ವಲ್ಲ ನೀನು ಕೇಳ್ತಿ ಅಂತ ಆಸೆ ಪಡ್ತೀನಿ ನಾನು ಅಂತ. ಸೊ 2 ಮೇಲೆ ನಾನು ತಿನ್ನೋದೇ ಇಲ್ಲ. ಅಲ್ಲಿ 3 ತಿಂತಿದ್ದೆ. ಯಾಕೆಂದ್ರೆ ಅಲ್ಲಿನ ಒಂದು ಹಂಗಾಗ್ತಾ ಇತ್ತು ನಮ್ಗೆ ಟೈಮಿಂಗ್ಸ್ ಇರ್ತಿರ್ಲಿಲ್ಲ ನಮ್ಗೆ. ನಾವು ತಿಂಡಿ ಎಷ್ಟೊತ್ತಿಗೆ ತಿಂತಿದ್ವೋ ಗೊತ್ತಿಲ್ಲ, ಊಟ ಎಷ್ಟೊತ್ತಿಗೆ ಮಾಡ್ತಿದ್ವೋ ಗೊತ್ತಿಲ್ಲ, ರಾತ್ರಿ ಊಟ ಎಷ್ಟೊತ್ತಿಗೋ ಗೊತ್ತಿಲ್ಲ, ಮಲಗೋದು ಎಷ್ಟೊತ್ತಿಗೋ ನಮಗೆ ಗೊತ್ತಿಲ್ಲ, ಎದ್ದೇಳೋದು ಎಷ್ಟೊತ್ತಿಗೋ ನಮಗೆ ಗೊತ್ತಿಲ್ಲ. ಹಾಗಾಗಿ ಅಲ್ಲಿ ಒಬ್ರು ಜಾಸ್ತಿ ತಿಂತಾರೆ, ಒಬ್ರು ಕಡಿಮೆ ತಿಂತಾರೆ, ಒಬ್ರಿಗೆ ಸಿಟ್ಟು ಜಾಸ್ತಿ ಇರುತ್ತೆ. ಆ ಥರ ವಿಚಾರದಲ್ಲಿ 1-2 ಸಲ ಊಟದ ವಿಚಾರದಲ್ಲಿ ಸಿಟ್ಟು ಮಾಡಿಕೊಂಡು ಅವ್ರು ಅಪ್ಸೆಟ್ ಆಗಿದ್ದೆಲ್ಲ ಉಂಟು. ಆಗ ನಾನು ಹೋಗಿ ಸಮಾಧಾನ ಮಾಡಿ, ಇಟ್ಸ್ ಓಕೆ, ನಾವು ಹಂಚ್ಕೊಂಡು ತಿನ್ನೋಣ, ಹಂಚ್ಕೊಂಡು ತಿಂದರೆ ತೊಂದರೆ ಆಗೋದಿಲ್ಲ, ಇವತ್ತು ಸ್ವಲ್ಪ ಇದೆ, ಇದು ನೀವು ಊರಿಗೆ ಕೊಡೋಣ, ಇನ್ನೊಂದು ನನ್ನ ಹತ್ರ ಫ್ರೂಟ್ ಇದೆ ಅದು ಕೊಡ್ತೀನಿ, ನೀವು ಊಟ ಮಾಡಿ, ಹಾಗೆ ಹಂಚ್ಕೊಂಡು ಸಮಾಧಾನ ಮಾಡಿ ಊಟ ಮಾಡಿದ್ದುಂಟು. ಬಟ್ ಈ ರೇಂಜ್ಗಿರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಏನು ಮಾಡಿರಲಿಲ್ಲ. ಅಂದರೆ ಇಷ್ಟೆಲ್ಲ ಒದ್ದಾಡಬೇಕಾಗತ್ತೆ ಅನ್ನೋ ಥರ. ಅದು ಒಂಥರ ಲೈಫಲ್ಲಿ ಅದೇ ಹೇಳೋದಲ್ಲ, ಒಂದ್ಸಲ ಸಿಗೋವಂಥದ್ದು, ಅನುಭವಿಸೋಣ ಆ ಥರದ್ದು ಅಂತ. ಕೆಲವೊಂದು ಕಣ್ಮುಂದೆ ನೋಡಿರಲ್ಲ, ಆ ಕಣ್ಮುಂದೆ ನೋಡೋಕೆ ಒಂದು ಅವಕಾಶ ಹೌದು. ಎಸ್, ನೀವು ಯಾವ ಥರ ಸ್ಟ್ರಗಲ್ ಮಾಡಿದ್ಯಾ ಒಂದು ಹೊತ್ತಿನ ಊಟಕ್ಕೆ ಹೊರಗಡೆ ಪ್ರಪಂಚದಲ್ಲಿ? ಇಲ್ಲ, ಆ ಥರ ಫೇಸಸ್ ನಾನು ನೋಡಿದ್ದೀನಿ. ಯಾಕೆಂದರೆ ನಮ್ಮದು ವಿ ವರ್ ವೆರಿ ಹ್ಯಾಪಿ, ಖುಷಿಯಾಗಿದ್ದಂಥ ಫ್ಯಾಮಿಲಿ. ಬೇರೆ ಏನೋ ಪ್ರಾಬ್ಲಮ್ ಆಯಿತು, ಸಿಕ್ಕಾಕೊಂಡ್ವಿ, ಆ ಟೈಮಲ್ಲೆಲ್ಲ ಫಿನಾನ್ಷಿಯಲಿ ಎಲ್ಲ ತೊಂದರೆ ಆಗಿದ್ದುಂಟು. ಆ ಥರ ಫೇಸ್ ಮಾಡಿದ್ದೀನಿ ನಾನು, ಮಾಡದೆ ಏನೂ ಇಲ್ಲ. ಆ್ಯಂಡ್ ನನಗೇನು ಗೊತ್ತಾ, ನನಗೆ ನೀವು ಕಾರಲ್ಲಿ ಕೊಟ್ಟರು ಹೋಗೋಕ್ಕೆ ಬರುತ್ತೆ, ಯಾವ ಕಾರ್ ಕೊಟ್ಟರು ನಾನು ಡ್ರೈವ್ ಮಾಡ್ಕೊಂಡು ಹೋಗಿ ಬರುತ್ತೆ, ಡ್ರೈವರ್ನ ಇಟ್ಕೊಂಡು ಹೋಗೋಕ್ಕೆ ಬರುತ್ತೆ. ಕಾರೇ ಇಲ್ಲಪ್ಪ ನೀನು ನಡ್ಕೊಂಬರ್ಬೇಕು ಅಂದರೆ ನನ್ನ ಕಾಲಲ್ಲಿ ನಡ್ಕೊಂಡು ಬರೋಕ್ಕೂ ನನಗೆ ಗೊತ್ತಿದೆ. ಹಾಗಾಗಿ ನನಗೆ ನೀವು ಊಟ ಕೊಟ್ಟಾಗ ಚೆನ್ನಾಗಿ ಊಟ ಮಾಡೋಕ್ಕೂ ಬರುತ್ತೆ. ಊಟ ಇಲ್ಲ ಅಂದಾಗ ಹೇಗೆ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡೋದು ಅನ್ನೋದು ನನಗೆ ಗೊತ್ತಿದೆ. ಹಾಗಾಗಿ ನನಗೆ ತೀರಾ ಡಿಫ್ರೆನ್ಸ್ ಅಂತ ಆಗಲಿಲ್ಲ ಬಿಗ್ ಬಾಸಲ್ಲಿ. ಅಯ್ಯೋ ಊಟನೇ ಇಲ್ವಾ ನನಗೆ, ಏನು ಮಾಡೋದು. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಯಾರೂ ನಿಮ್ಮನ್ನ ಹಂಗೆ ಬಿಟ್ಬಿಡಲ್ಲ, ಹೊಟ್ಟೆ ಹಸುಕೊಂಡಿರ್ಲಿ ಬಿಡಿ ಅಂತ ಯಾರು ಬಿಡಲ್ಲ. ಅದಕ್ಕೊಂದು ಏನೋ ಟಾಸ್ಕ್ ಕೊಡ್ತಾರೆ, ಆಡೋಣ, ಎಷ್ಟು ಆಡೋಕ್ಕಾಗುತ್ತೋ ಅಷ್ಟು ಆಡಿ ಗೆದ್ಕೊಂಡು ಎಷ್ಟು ತಿನ್ನೋಕ್ಕಾಗುತ್ತೋ ಅಷ್ಟು ತಿನ್ನೋಣ ಅಂತ ನಾನು ಅನ್ಕೊಳ್ಳೋದು. ಹಾಗಾಗಿ ನಂಗೇನು ಅಂಥ
ತೊಂದರೆ ಅಂತೇನೂ ಆಗಲಿಲ್ಲ. ಆ್ಯಂಡ್ ಇನ್ನು ಟಾಸ್ಕ್ಗಳ ವಿಚಾರಕ್ಕೆ ಬರೋದಾದ್ರೆ, ಸೊ ಜನಗಳು ಸಿರಿ ಅವ್ರನ್ನ ಟಾಸ್ಕಲ್ಲಿ ನೋಡೋಕ್ಕಿಂತ ಹೆಚ್ಚಾಗಿ ಉಸ್ತುವಾರಿಯಾಗೆ ಜಾಸ್ತಿ ನೋಡಿದ್ರಲ್ಲ ಅಂತ. ಹೌದು, ಇನಿಷಿಯಲಿ ಅಂತೂ ಉಸ್ತುವಾರಿ ಮೇಡಮ್ ನೀವು ಕರೆಕ್ಟಾಗಿ ಜಡ್ಜ್ ಮಾಡ್ತೀರಾ, ನೀವು ಉಸ್ತುವಾರಿ ಮಾಡಿ ಅನ್ನೋರು. ಸರಿ, ನಾನು ಓಕೆ, 1 ಆಯಿತು 2 ಆಯಿತು, ಯಾವಾಗ ನೋಡೋದು ಉಸ್ತುವಾರಿ ಅಂತ ಆಗೋಯ್ತಲ್ಲ. ಆಮೇಲೆ ಹೇಳಿದೆ ನಾನು ಇನ್ನು ಉಸ್ತುವಾರಿ ತಂಟೆಗೆ ಯಾಕಂದ್ರೆ ಅದು ತುಂಬಾ ದೊಡ್ಡ ಜವಾಬ್ದಾರಿ. ಟಾಸ್ಕ್ ಅಲ್ಲಿ ಗೆದ್ರೆ ಸೋತ್ರ ಏನೋ ಒಂದು ಆಗ್ಬಿಡುತ್ತೆ. ಅಯ್ಯೋ, ಬಟ್ ಇದು ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ಇದೆಯಲ್ಲ, ತುಂಬಾ ಕಷ್ಟ ಇದೆ. ಬ್ಲೇಮ್ ಬಂದೇ ಬರುತ್ತೆ. ಹೌದು. ನೀವು ಹೆಂಗಾದ್ರೂ ಮಾಡಿ, ಏನಾದ್ರೂ ಮಾಡಿ, ಬ್ಲೇಮ್ ಬಂದೇ ಬರುತ್ತೆ. ತುಂಬಾ ಕಷ್ಟ ಅದು. ನಾನು ಸುಮಾರು ಸಲ ಅನುಭವಿಸಿದ್ದೀನಿ ಅದನ್ನೆಲ್ಲ. ಆ್ಯಂಡ್ ಆಮೇಲೆ ನಾನು ಡಿಸೈಡ್ ಮಾಡ್ಕೊಂಡು, ಇಲ್ಲಪ್ಪ ನಾನು ಆಟ ಆಡಬೇಕು, ನಾನು ಟಾಸ್ಕ್ಗಳನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು, ಬರೀ ಉಸ್ತುವಾರಿ ಮಾಡ್ತಿದ್ರೆ ಹೇಗೆ ಅಂತ ಆಮೇಲೆ ಬಿಟ್ಟು ಟಾಸ್ಕ್ ಆಡಿದ್ದು ಉಂಟು. ಬಟ್ ಉಸ್ತುವಾರಿ ಇಸ್ ವೆರಿ ಡಿಫಿಕಲ್ಟ್. ಅವಾಗ ಅವ್ರಿಗೆ ಏನು ಅನಿಸ್ತೈತೆ ಅಂದರೆ, ಸರಿ ಮೇಡಮ್ ಮಾಡಿದ್ರೆ ಫೇರ್ ಆಗಿ ಮಾಡ್ತಾರೆ ಆಟ. ನಾನು ಯಾವ ಗುಂಪು ಇರಲಿಲ್ಲ. ನೀವು ಟೀಮ್ ಅಂತ ಮಾಡಿದ್ರು ಸರಿ, ನಾನು ಎಥಿಕ್ಸ್ ಇಟ್ಕೊಂಡೆ ಆಡ್ತಿದ್ದೆ, ಫೇರ್ ಆಗಿ ಆಡ್ತಿದ್ದೆ. ನನಗೇನು ಸರಿ ಅಂತ ಅನ್ನೋದು, ಅದು ಸರಿನೋ ತಪ್ಪೋ ಗೊತ್ತಿಲ್ಲ ನನಗೇನು ಸರಿ ಅನಿಸ್ತಿತ್ತೋ ನಾನು ಅದನ್ನೇ ಮಾಡ್ತಾ ಇದ್ದೆ. ಹಾಗಾಗಿ ಹೆಚ್ಚು ಅವ್ರು ನನಗೆ ಹೇಳ್ತಾ ಇದ್ರು, ಸರಿ ಮೇಡಮ್ ಮಾಡ್ತಾರೆ, ಕರೆಕ್ಟಾಗಿ ಮಾಡ್ತಾರೆ ಅನ್ನೋ ಥರ. ಇನಿಷಿಯಲಿ ಹೌದು, ಅದಾದಮೇಲೆ ನಾನು ಮತ್ತೆ ಉಸ್ತುವಾರಿಗೆ ಅಷ್ಟು ಹೋಗಲಿಲ್ಲ. ಯಾವುದು ಟಫ್ ಅನ್ನಿಸ್ತು ನಿಮಗೆ ಗೇಮ್ ಉಸ್ತುವಾರಿಯಲ್ಲಿ? ಉಸ್ತುವಾರಿ ಇಲ್ಲ, ರೀಸೆಂಟ್ ಆಗಿ ಮಾಡಿದ್ದು ಬಟ್ಟೆ ಒಗೆಯೋ ಟಾಸ್ಕ್ ಇತ್ತಲ್ಲ, ಅದು ತುಂಬಾನೇ ಟಫ್ ಆಗ್ಬಿಡ್ತು. ಯಾಕೆಂದ್ರೆ ಗುದ್ದಾಟ ಶುರು ಆಯಿತು. ಈಗ ಇವ್ರಿಗೆ ಪಾಯಿಂಟ್ ಕೊಟ್ರೆ ಅವ್ರಿಗೆ ಬೇಜಾರು, ಅವರು ಇಲ್ಲ ನೀವು ಆ ಟೀಮ್ಗೆ ಸಪೋರ್ಟ್ ಮಾಡ್ತೀರಾ ನಮಗೆ ಗೊತ್ತು ಅಂತ ಅವ್ರು ಅಂತಾರೆ. ಸೊ ಎಲ್ಲದನ್ನು ನಾವು ತಲೆಗೆ ಹಚ್ಕೊಳ್ಳದೆ ಅಲ್ಲಿ ಆಟನಷ್ಟೇ ನೋಡ್ಬೇಕಾಗತ್ತೆ. ಸೊ ಅದು ತುಂಬಾ ಒಂಥರ ಟಫ್ ಆಗಿತ್ತು. ಆ ಒಂದು ಟಾಸ್ಕ್ ಅಲ್ಲಿ ನೋಡಿದ್ರೆ ಜಗಳಗಳು ಕೂಡ ಹೆಚ್ಚಾಗಿ ಆಗುತ್ತೆ. ಆ ಬಟ್ಟೆ ಬೀಳೋದು ನಾನು ತಳ್ಳಿ ಏನು ಹೊಡ್ಕೊಳ್ಳೋ ರೇಂಜಿಗೆ ಬರ್ತಾರೆ ಇಬ್ರು ಒಟ್ಟಿಗೆ. ಅವ್ರಿಬ್ರು ತಳ್ಳೋದು, ನೀವ್ ಹಿಂಗ್ ಮಾಡಿದ್ರೆ ಅಂದ್ರೆ ನಾನು ಆಟದಿಂದ ಇಬ್ಬರನ್ನು ಹೊರಗಿಡ್ತೀನಿ ಅಂತ 2 ನಿಮಿಷ ಅವ್ರನ್ನ ಹೊರಗಡೆ ಇಡೋದು. ಇನ್ನೊಬ್ರು ಕೇಳ್ತಾರೆ 2 ನಿಮಿಷ ನೀವ್ ಹೆಂಗ್ ಕೌಂಟ್ ಮಾಡ್ತೀರಿ, ನಿಮ್ಗೆ ಗೊತ್ತಾ 2 ನಿಮಿಷ ಎಷ್ಟಾಯ್ತಾಯ್ತು ಅಂತ. ನನಗೆ ಗೊತ್ತು, ಎಲ್ಲ ನೀವು ಸುಮ್ಮನೆ ಕೂತ್ಕೊಳ್ಳಿ ಅಂತ ನಾನು. ಸೊ ಹಿಂಗೆ ಮಾತುಕತೆ ಆ ಮೂಮೆಂಟ್ ಅಲ್ಲಿ ಆಗ್ತಾ ಹೋಗುತ್ತೆ. ಅವ್ರು ಮಾತಾಡ್ತಿರ್ತಾರೆ, ನಾವು ಮಾತಾಡ್ತಾ ಇರ್ತೀವಿ. ಸೊ ಉಸ್ತುವಾರಿ ಇಸ್ ವೆರಿ ಡಿಫಿಕಲ್ಟ್. ಆ ಪರ್ಟಿಕ್ಯುಲರ್ ಟಾಸ್ಕ್ ತುಂಬಾ ಕಷ್ಟ ಆಯ್ತು. ಆ್ಯಂಡ್ ಇಷ್ಟು ಟಾಸ್ಕ್ಗಳಲ್ಲಿ ತುಂಬ ಮಿತಿ ಮೀರ್ ಹೋಗ್ಬಿಡ್ತು ಈ ಒಂದು ಆಟ, ತುಂಬ ಮಿತಿ ಮೀರ್ ಮಾತುಗಳು ಬಂದ್ಬಿಡ್ತು ಈ ಒಂದು ಆಟದಲ್ಲಿ ಅಂತ ಅಂದ್ರೆ? ಪ್ರತಿ ಟಾಸ್ಕಲ್ಲಿ ಆಗ್ತಿತ್ತು ಆ ಥರ. ಇದು ಬಟ್ಟೆನೇ ಜಾಸ್ತಿ ಆಗೋಯ್ತು, ಯಾಕೆಂದ್ರೆ ಹೊಡ್ಕೊಳ್ಳೋ ರೇಂಜ್ ಹೋಗ್ಬಿಟ್ಟಿದ್ರು. ಇದಕ್ ಮುಂಚೆ ಬರೀ ಮಾತು ಅಂತ ಶುರು ಆಗ್ತಾ ಇತ್ತು. ಬಟ್ ಇದು ಎಲ್ಲೋ ಒಂದ್ ಕಡೆ ತೀರಾ ಫಿಸಿಕಲ್ ಆಗೂ ಮೂಮೆಂಟ್ ಬಂದ್ಬಿಟ್ಟಿತ್ತು. ಹಾಗಾಗಿ ಆ ಬಟ್ಟೆ ಒಗೆಯೋ ಟಾಸ್ಕ್ ಅಲ್ಲೇನೆ ಎಕ್ಸ್ಟ್ರೀಮ್ ಅಂತ ಅನ್ನಿಸ್ತು. ಆಮೇಲೆ ಈ ಮಡಿಕೆ ಮಾಡೋ ಮಣ್ಣಿಂದೆಲ್ಲ ಕಲೆಕ್ಟ್ ಮಾಡೋ ಅದು ತುಂಬಾ, ಅದು ಏನಂದ್ರೆ ಅದು ಮಾತು ಜಾಸ್ತಿ ಆಯ್ತು ಅದ್ರಲ್ಲಿ. ಅದು ನಮಗೂ ಗೊತ್ತಿರಲಿಲ್ಲ. ನನಗೂ ಅವಾಗ ವಿಷಯ ತಲೆಗೆ ಹೋಗಿ ಟಾಸ್ಕ್ ಆಡಬೇಕು, ನಾವು ಮಣ್ಣು ಇದು ಮಾಡಬೇಕಿತ್ತು, ಕಪ್ಪು ಗ್ಲಾಸ್ ಒಂದು ಮಾಡಬೇಕಿತ್ತಲ್ಲ, ಅದರಲ್ಲೇ ಕಾನ್ಸಂಟ್ರೇಷನ್ ಇರ್ತಿತ್ತು. ಆಮೇಲೆ ನಾವು ಆ ಟಾಸ್ಕ್ ಸೋಲ್ತಾ ಇದ್ದೀವಿ, ನಮಗೆ ಬರ್ತಿಲ್ಲ ಪಾಯಿಂಟ್ಸ್ ಅಂತ ಆಗ್ತಿತ್ತು. ಸೊ ಅಲ್ಲಿ ಏನು ಸಿಚುವೇಶನ್ ಆಯಿತು ಅದಷ್ಟು ತಲೆಗೆ ಹೋಗಲಿಲ್ಲ ಅನ್ಲೆಸ್ ಸುದೀಪ್ ಸರ್ ಬಂದು ಹೇಳೋವರೆಗೂ ನಮಗೆ ಆ ವೀಕೆಂಡಲ್ಲಿ, ಯಾಕೆ ಯಾರು ಅದ್ರ ಬಗ್ಗೆ ನೀವು ಧ್ವನಿ ಎತ್ತಲಿಲ್ಲ ಅಂತ. ಬಟ್ ಅಲ್ಲಿವರೆಗೂ ನಂಗೆ ಅಷ್ಟು ಸೀರಿಯಸ್ಲಿ ಹೋಗಲೇ ಇಲ್ಲ, ಯಾಕೆಂದರೆ ಇದ್ರ ಬಗ್ಗೆ ಕಾನ್ಸಂಟ್ರೇಷನ್ ಜಾಸ್ತಿ ಇದ್ದಿದ್ರಿಂದ. ಅದಾದಮೇಲೆ ಆಡಿದಷ್ಟು ಕಷ್ಟಪಟ್ಟಿದ್ದು ರದ್ದೇ ಆಗೋಯ್ತು, ಆ ರೌಂಡ್ ರದ್ದಾಗೋಯ್ತು. ಬಟ್ ಆ ವಾರದ ಟಾಸ್ಕಲ್ಲಿ ನಾವೇ ಗೆದ್ವಿ. ಬಟ್ ಏನಾಗುತ್ತೆ, ಕೊನೆಗೆ ಏನೋ ಒಂದು ಕಷ್ಟಪಟ್ಟು ಇಬ್ಬರಲ್ಲಿ ಯಾರಾದರೂ ಸರಿ, ಆ ಟೀಮ್ ಆದರೂ ಸರಿ ಈ ಟೀಮ್ ಆದರೂ ಸರಿ, ಒಂದು ರಿಸಲ್ಟ್ ಬರ್ದೇನೆ ಹೋದರೆ ಬೇಜಾರಾಗ್ಬಿಡುತ್ತೆ. ಅಯ್ಯೋ ಇಷ್ಟು ಕಷ್ಟಪಟ್ಟು ಹೋಯ್ತಲ್ಲ ಅಂತ ಆಗ್ಬಿಡುತ್ತೆ. ಸೊ ಆ ಥರ ಆಗಿದ್ದು ಆ ವಾರ. ಆಲ್ಮೋಸ್ಟ್ ಆ ವಾರದಲ್ಲಿ ಎಲ್ಲ ಟಾಸ್ಕು ಹಂಗಂಗೆ ರದ್ದಾಗೋಗ್ತಾ ಇತ್ತು. ಮಾತಾಡ್ತೀರಾ? ಆ್ಯಂಡ್ ಆ 12 ವಾರಗಳ ಕಾಲ ಇದ್ರಿ. ಸೊ ಅನ್ನಿಸ್ತಿತ್ತ ಕೆಲವೊಮ್ಮೆ ನಾಮಿನೇಟ್ ಆದಾಗ ಎಲ್ಲೋ ನಾನೇ ಹೋಗ್ಬಿಡ್ತೀನಿ ಅಂತ ಹಿಂದಿನ ಒಂದಷ್ಟು ವಾರಗಳು ನೋಡೋದು? ಇಲ್ಲ, ನಾನು ಯಾವತ್ತೂ ಹಾಗೆ ಅನ್ಕೋತಾನೆ ಇರಲಿಲ್ಲ. ಇದ್ರೆ ಇರ್ತೀನಿ, ಹೋದ್ರೆ ಇಟ್ಸ್ ಓಕೆ ಅನ್ನೋ ಥರನೇ ಇರ್ತಿತ್ತು. ಆ್ಯಂಡ್ ನಾನು ಅನ್ಕೊಂಡಿದ್ದೆಲ್ಲ ಒಂದು 3-4 ವೀಕ್ಸ್ ನನಗೆ ಮ್ಯಾನೇಜ್ ಮಾಡೋಕ್ಕಾಗತ್ತೆ ಅಲ್ಲಿ, ಅಂದರೆ ನನ್ನನ್ನು ನಾನು ಕಾಮಾಗಿ ಇಟ್ಕೋಬಹುದು ಅನ್ನೋದು ಅನ್ಕೋತಾ ಇದ್ದೆ. ಬಟ್ ವೇರಾಸ್ ಪ್ರತಿ ವಾರ ನಾನು ಆಲ್ಮೋಸ್ಟ್ ಪ್ರತಿ ವಾರ ನಾಮಿನೇಟ್ ಆಗಿದ್ದೀನಿ. ಹೈಯೆಸ್ಟ್ ನಾಮಿನೇಷನ್ಸ್ ನನಗೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಬಟ್ ಪ್ರತಿ ವಾರ ಸೇವ್ ಆಗ್ತಾ ಬರ್ತಾ ಇದ್ದೆ. ಅದೊಂದು ಖುಷಿ ಕೊಡ್ತಾ ಇತ್ತು. ಜನಕ್ಕೆ ಇಷ್ಟ ಆಗ್ತಿದ್ದೀನಿ ನಾನು ಇರೋ ರೀತಿ, ಹಾಗಾದ್ರೆ ಆಡಬೇಕು, ಹೀಗೆ ಇರಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ನಾನು ಯಾವತ್ತೂ ನಾನು ಹೋಗ್ಬಹುದೇನೋ ಅಂತ ಅನ್ಕೊಳ್ಳೇ ಇಲ್ಲ. ಆ್ಯಂಡ್ ಲಾಸ್ಟ್ ಈ ವಾರ ಮಾತ್ರ ಅನಿಸಿತ್ತು ಹೋಗಬೇಕು ಅಂತ. ಮನೆಯವನ್ನೆಲ್ಲ ನೋಡಿದ್ದಾಯ್ತು, ನನಗೆ ಕಷ್ಟ ಆಗ್ತಿತ್ತು ಇನ್ನು ಅಲ್ಲೇ ಇರೋದಿಕ್ಕೆ. ಬಂದ್ಬಿಡ್ಬೇಕು ಮನೆಗೆ ಅಂತ ತುಂಬಾ ಅನ್ನಿಸ್ತಾ ಇತ್ತು. ಬಟ್ ಆ ನೆಕ್ಸ್ಟ್ ವಾರ ಬಂದೆ ನಾನು. ಮೇಜರ್ ಪಾಯಿಂಟ್ ಅನ್ಸುತ್ತೆ ಹೊರಗಡೆ ಬರೋಕ್ಕೆ?
ಗೊತ್ತಿಲ್ಲ, ಇನ್ನು ಹೋಗ್ತಾ ಹೋಗ್ತಾ ಇನ್ನೂ ಟಫ್ ಆಗ್ತಾ ಹೋಗುತ್ತೆ, ಕಾಂಪಿಟೇಷನ್ ಟಫ್ ಆಗ್ತಾ ಹೋಗುತ್ತೆ. ನನಗೂ ಅನಿಸ್ತಾ ಇದ್ದಿದ್ದು ನನ್ನ ವ್ಯಕ್ತಿತ್ವನ ಆಟಕ್ಕೋಸ್ಕರ ಬಿಟ್ಕೊಡಕ್ ನನಗೂ ಇಷ್ಟ ಇರಲಿಲ್ಲ. ನನಗೆ ವಿನ್ನಿಂಗ್ ಆರ್ ಲೂಸಿಂಗ್ ಡಸಂಟ್ ಮ್ಯಾಟರ್. ನಾನಾಗಿರೋದೇ ನನಗೆ ಇಷ್ಟ ಆಗ್ತಿತ್ತು. ಅನ್ನೆಸೆಸರಿ ಕಿರ್ಚಾಡೋದು, ಒಬ್ರಿಗೆ ಹರ್ಟ್ ಮಾಡೋದು ನನಗೆ ಇಷ್ಟ ಆಗದೆ ಇರೋಂಥ ವಿಷಯ. ಅಲ್ಲಿದ್ರೆ ಅವೆಲ್ಲ ಆಗ್ತಾ ಇರತ್ತೆ. ಒಬ್ರ ವಿರುದ್ಧ ನಾವು ತಗೊಳ್ಳೇಬೇಕಾಗತ್ತೆ. ಇಷ್ಟು ವಾರ ಒಂದ್ ರೀತಿ ಆದ್ರೆ ಈಗ ಲಾಸ್ಟ್ ಇರೋದು ಕ್ರೂಷಿಯಲ್ ಡೇಸ್. ಸೊ ಎಲ್ರಿಗೂ ಆ ಒಂದು ಹೀಟ್ ಇದ್ದೇ ಇರುತ್ತೆ, ಕಾಂಪಿಟೇಷನ್ ಮೂಡ್ ಬಂದಿರುತ್ತೆ. ಅಂಡ್ ಎಲ್ಲರೂ ಟಯರ್ಡ್ ಆಗಿದ್ದಾರೆ ಮೆಂಟಲಿ, ಫಿಸಿಕಲಿ. ಒಂದು ಚಿಕ್ಕ ಮಾತು ಕೂಡ ದೊಡ್ಡದಾಗಿ ಹರ್ಟ್ ಆಗಕ್ ಶುರು ಆಗ್ಬಿಟ್ಟಿದೆ ನಮ್ಗಳ ಮಧ್ಯೆ. ಅದು ಆಗ್ಲೇ ಶುರು ಆಗ್ಬಿಟ್ಟಿತ್ತು. ಸೊ ನನಗನ್ನಿಸ್ತಾ ಇದ್ದಿದ್ದು ಸಾಕು, ಇಷ್ಟು ದಿನ ಇದ್ದೀನಿ, ಖುಷಿಯಾಗಿದ್ದೀನಿ, ಇನ್ನು ಸಾಕು ಅಂತ. ಎಲಿಮಿನೇಷನ್ ಆಗ್ತೀರಾ, ಬಟ್ ಆ ಒಂದು ವೀಕ್ ಎಲಿಮಿನೇಷನ್ ಆಗೋ ಟೈಮಲ್ಲಿ ಪ್ರತಿಯೊಬ್ಬರು ಎಲಿಮಿನೇಷನ್ ಆದಮೇಲೆ ಸುದೀಪ್ ಸರ್ ಕರೀತಾರೆ, ಸ್ಟೇಜ್ ಮೇಲೆ ಮಾತಾಡ್ಸ್ತಾರೆ, ಆ ಒಂದು VT ನೋಡುವಂಥ ಖುಷಿ ಇರುತ್ತೆ, ಹೆಂಗೆ ನನ್ನ ಜರ್ನಿ ಬಂತು ಅಂತ. ಬಟ್ ಅದು ನಿಮಗೆ ಫಸ್ಟ್ ಸಿಗ್ಲಿಲ್ಲ, ಎಲಿಮಿನೇಟ್ ಆಗಿ ಬರ್ತಿದ್ದಂಗೆ ಹಿಂಗೆ ಅನ್ನಿಸ್ತಾ ಒಂದು ಟೈಮ್ ನಿಮಗೆ? ಇಲ್ಲ, ನಾನು ಆಗ್ಲೇನೆ ಹೊರಗೆ ಬಂದಾಗ ಫಸ್ಟ್ ಕೇಳಿದ್ದೆ ಟೈಮ್ ಎಷ್ಟಾಯ್ತು ಅಂತ. ನೀವಾ? ಹೌದು. ಟೈಮ್ ಎಷ್ಟಾಯ್ತು, ನನ್ನ ಮನೆಯವ್ರು ಎಲ್ಲಿ ಬಂದಿದ್ದಾರೆ, ಯಾರ್ಯಾರು ಬಂದಿದ್ದಾರೆ ನಾನು ನೋಡ್ಬೇಕು. ಅಮ್ಮ ನೋಡೇ ಇರ್ಲಿಲ್ಲ. ಅಕ್ಕನ ಮಗಳು ಅಟ್ಲೀಸ್ಟ್ ಮನೆ ಒಳಗೆ ಬಂದಿದ್ರು, ನಮ್ಮ ತಾಯಿ ಬಂದೇ ಇರ್ಲಿಲ್ವಲ್ಲ. ಸೊ ಅಮ್ಮ ಎಲ್ಲಿದ್ದಾರೆ, ನಾನು ಅವ್ರನ್ನ ನೋಡ್ಬೇಕು ಅಂತ. ಆಗ್ಲೇ ಆಲ್ಮೋಸ್ಟ್ 12:45 1 ಗಂಟೆ ಆಗ್ಬಿಟ್ಟಿತ್ತು, ಲೇಟ್ ಆಗ್ಬಿಟ್ಟಿತ್ತು ಆಲ್ರೆಡಿ. ಸೊ ಅದಕ್ಕೇನೆ ಇಲ್ಲ, ನೆಕ್ಸ್ಟ್ ವೀಕೆ ಮಾಡ್ಕೊಳ್ಳೋಣ. ಸರ್ಗೂ ಲೇಟ್ ಆಗಿತ್ತು, ಹಂಗಾಗಿ ಪರವಾಗಿಲ್ಲ, ನಾನು ಮನೆಗೆ ಕಳಿಸ್ಕೊಟ್ಬಿಡಿ, ನನ್ನ ಫಸ್ಟ್ ನಮ್ಮ ಮನೆಗೆ ಹೋಗ್ಬೇಕು ಅಂತ ಅನ್ನೋದು ಅಷ್ಟೇ ಇತ್ತು. ನನ್ನಲ್ಲಿ ಹೋಗೋದು, ಮಾತಾಡೋದು, ಆಮೇಲೆ ಅಮ್ಮನ ನೋಡಬೇಕು ಅಂತ ಇತ್ತು. ಆಮೇಲೆ ದೇ ಇನ್ಫಾರ್ಮ್ ಲೈಕ್, ಇಲ್ಲ ಮ್ಯಾಮ್ ಬರ್ಬೇಕಾ ವೀಕೆಂಡ್ ಬೇಕು ಅಂದ್ರೆ ಆವಾಗ ಹೇಳಿದೆ, ಖಂಡಿತ ಬರ್ತೀನಿ. ಐ ಶುಡ್ ಥ್ಯಾಂಕ್ ಸುದೀಪ್ ಸರ್, ಅವ್ರ ಶೋ ಇದು, ನಾನು ಬರದೆ ಹೇಗಿರ್ತೀನಿ, ಖಂಡಿತ ಬರ್ತೀನಿ. ಆ್ಯಂಡ್ ನನ್ನ VT, ನೀವು ಹೇಳ್ದಂಗೆ VT ನೋಡೋಕೆ ಎಲ್ರಿಗೂ ಖುಷಿ ಇರುತ್ತೆ. ದಟ್ಸ್ ಅ ಬ್ಯೂಟಿಫುಲ್ ಜರ್ನಿ. ನಿಮ್ಗೊಂದು ಅಷ್ಟು ಮೂಮೆಂಟ್ಸ್ ಒಂದಷ್ಟು VTಯಲ್ಲಿ ಸಿಗುತ್ತಲ್ಲ, ಸೊ ಆ ಎಂಜಾಯ್ ಸಿಗುತ್ತೆ. ಸೊ ಐ ನ್ಯೂ ದಟ್ ನಾನು ಹೋಗ್ತೀನಿ ಮತ್ತು ಮಾತಾಡ್ತೀನಿ ಅಂತ. ಆ ಮೂಮೆಂಟ್ಗೆ ನಂಗೆ ಮನೆಯವ್ರನ್ನ ನೋಡಬೇಕು ಅಂತಿತ್ತಲ್ಲ, ಸೊ ಬೇಜಾರೇನಾಗಿ